ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರುಚಿ ರುಚಿಯಾಗಿ ಸಖತ್ ಟೇಸ್ಟಾಗಿ ಹುಳಿ ಸಾರು ಮಾಡುವ ವಿಧಾನವನ್ನು ನೋಡೋಣ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರಿದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈ ರುಚಿಯಾದಂತಹ ಹುಳಿ ಸಾರು ಮಾಡುವ ವಿಧಾನವನ್ನು ನೋಡೋಣ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ ಸೂಪರ್ ಆಗಿರುತ್ತೆ. ಫಟಾಫಟ್ ರೆಡಿನೂ ಆಗೋಗ್ಬಿಡುತ್ತೆ. ಮನೇಲಿ ಇವತ್ತು ಆಲೂಗಡ್ಡೆ, ಬದನೆಕಾಯಿ, ನುಗ್ಗೆಕಾಯಿ ಮಾತ್ರ ಇತ್ತು. ಅದರಲ್ಲೇ ನಾನು ಹುಳಿ ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇರೆ ತರಕಾರಿಲೂ ಕೂಡ ಇದೇ ವಿಧಾನದಲ್ಲಿ ಹುಳಿ ಸಾರು ಮಾಡಿ ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು ಮಿಕ್ಸರ್ ಜಾರ್ನಲ್ಲಿ ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. 2 ಈರುಳ್ಳಿನ ಕಟ್ ಮಾಡ್ಕೊಂಡು, ದೊಡ್ಡ ಈರುಳ್ಳಿನ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 2 ಟೊಮೆಟೊನ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಸಾರಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಒಂದು ಸಣ್ಣ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ರುಬ್ಬಿದಂತಹ ಸಾಂಬಾರು ಪುಡಿ 2 ಸ್ಪೂನ್. ನೀವು ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು ಸಾಂಬಾರು ಪುಡಿ ರೆಸಿಪಿನ ಹಾಕಿದ್ದೀನಿ ಫ್ರೆಂಡ್ಸ್, ನೀವು ಒಮ್ಮೆ ನೋಡಿ. ನೀರೇನು ಹಾಕದೆ ಈ ಥರ ನಾನು ನೈಸಾಗಿ ರುಬ್ಕೊಂಡಿದ್ದೀನಿ. ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ ಕಾಳು, ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಒಂದನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸ್ವಲ್ಪ ಈಗ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ನಾವು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಮಿಕ್ಸ್ ಆದಂಗೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಮಿಕ್ಕಿದ ಮಸಾಲೆನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾರ್ನಲ್ಲಿ ತೊಳೆದ್ಬಿಟ್ಟು ಜೊತೆಗೆ ಸೇರಿಸ್ಕೊಳ್ಳೋಣ. ಈ ಸಾರಿಗೆ ಬೇಕಾಗುವಂತಹ ನೀರನ್ನು ಸೇರಿಸಿ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಈ ಸ್ಟೇಜ್ನಲ್ಲೇ ಚೆಕ್ ಮಾಡ್ಕೊಳ್ಳಿ. ಇದು ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಇದು ಕುದಿಬೇಕು. ಎಣ್ಣೆ ಎಲ್ಲ ಹಾಗೆ ಮೇಲೆ ತಿಳ್ಕೊಂಡು ಬಂದಾಗ ಬಿಡ್ಕೊಂಬರುತ್ತೆ ಎಣ್ಣೆ, ಆವಾಗ ಸಾರು ಚೆನ್ನಾಗಿ ಬೆಂದಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸಿದ್ರೆ ಸಖತ್ ಸೂಪರಾಗಿರುವಂತಹ ಹುಳಿ ಸಾರು ಟೇಸ್ಟಿಯಾಗಿ ರೆಡಿ ಆಯಿತು. ಅನ್ನ ಮುದ್ದೆಗೆ ಸಖತ್ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಹಪ್ಪಳ ಸಂಡಿಗೆ ಇಟ್ಕೊಂಡು ತಿಂದರೆ ಸಖತ್ ಸೂಪರಾಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ನೀವು ಕೊಡುವ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗೀಶ್ ಚಾನಲ್. ಇದು ಸೂಪರ್ ಆಗಿರುವಂತಹ ಸುಲಭವಾದ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.